ಇವತ್ತಿನ ದಿನ ಚಪಾತಿ ಗ್ರಾಮದಲ್ಲಿ ಇವತ್ತಿನ ದಿನ ಇದು ಇತಿಹಾಸದಲ್ಲಿ ಸೇರ್ಪಡೆಗೊಳ್ಳುವಂಥ ದಿನ. ಯಾಕಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಬಜಿ ಮುತ್ತಪ್ಪ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತದೆ. ಯಾಕಂದ್ರೆ ನಮ್ಮ ಕಿತ್ತೂರಲ್ಲಿ ನೀವೇ ವೋಟ್ ಹಾಕಿದೆ. ಸೊ ನಾವು ನನಗೆ ಇವತ್ತಿನ ದಿನ ಎಷ್ಟು ಖುಷಿ ಆಗುತ್ತದೆ ಅಂದ್ರೆ ಎಷ್ಟು ಖುಷಿ ಆಗ್ತದ ಅಷ್ಟು ಖುಷಿ ಆಗ್ತದ. ತುಂಬಾ ಖುಷಿ ಆಗೋದು ನನಗೆ. ಸಂಗು ಬಹಳ ಕಷ್ಟಪಟ್ಟಾರ, ಬಹಳ ಕಷ್ಟಪಟ್ಟ, ಬಹಳ ಅಂದ್ರೆ ಬಹಳ ಕಷ್ಟಪಟ್ಟಲ್ಲ. ಎಷ್ಟು ಕಷ್ಟಪಟ್ಟಿದೆ ಅಂದ್ರೆ ನಂಗೆ ಗೊತ್ತಲ್ಲ. ಕಷ್ಟಪಟ್ಟು ಪಟ್ಟು 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 ಗೆದ್ದೇನೋ. ಕಷ್ಟಪಟ್ಟು EVM ತುಡು ಮಾಡ್ಯಾವ. ಹೇಟ್ರಸ್ ಅಂತಾರ ತುಡು ಮಾಡಿ ನಂತಾರ. ನಾವು ತುಡು ಮಾಡೋರಲ್ಲ, ಜನರ ಬಹುಮತದಿಂದ ಆರಿಸಿ ಬಂದೇವು. ಜನರ ಮಾತಾಡತ್ತೀನಿ ತಡಿ. ಮಾತಾಡ ಮುಗಿಲ್ ತಡಿ. ಇವತ್ತಿನ ದಿನ ಎಷ್ಟು ಖುಷಿ ಆಗ್ತದಂದ್ರೆ ಅಷ್ಟು ಖುಷಿ ಆಗ್ತದ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕಿ ಕೊಟ್ಟು ಚುಕ್ಕಿ ಇಡ್ತೇನೆ. ಧನ್ಯವಾದಗಳು. ಈಗ ನಮ್ಮ ಊರಿನ MLA ಅಧಿಕಾರಿ ಆದಂತಹ MLA, ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಆರಿಸಿ ಬಂದರು. ಅವ್ರು ಮಾತಾಡ್ತಾರ. ದಯವಿಟ್ಟು ಅವರು ಒಂದೆರಡು ಹಿತವಚನ. ಭಕ್ತಿ ಗೀತೆ ಲೈಟ್ ಹೋದು ಅರೆ ಭಕ್ತಿ ಗೀತೆ ಹಾಡಕ್ಲಿ ಭಜನೆ ನಡುತ್ತಾನೆ. ಹಿತವಚನ. MLA ಆಗಿರಿ ನೀವು, ಗ್ರಾಮ ಪಂಚಾಯತ್ ಸದಸ್ಯರು. ಬರ್ತೀನಿ ಅಲ್ಲಿ ಬರ್ತೀನಿ ತಡ್ಕೋರಿ. ಅವಸರ ಮಾಡಬೇಡ್ರಿ. ಆಯ್ತು ಫೋಟೋ ತಗೊಳಕತ್ರಿ. ಆಯ್ತು. ಹ್ಞೂ ಅಲ್ಲೇ ಬರ್ತಾರ. ಬಂದೆ ಅಲ್ಲಿ ಬಂದು ಫೋಟೋ ಬರ್ತಾರ. ಗ್ರಾಮ ಪಂಚಾಯತಿ ಚಪಾತಿ ಗ್ರಾಮ ಪಂಚಾಯತಿಯ ಗುರು ಹಿರಿಯರಲ್ಲಿ ಮತ್ತು ನನ್ನ ತಂದೆ ತಾಯಿಯರಲ್ಲಿ ಸದಾಕಾಲವಾಗಿ ನಾನು ನಿಮ್ಗೆ ಚುರುಮುರಿ ಆಗಿರ್ತೀನಿ. ಇದು ಅದೇ ಆಗಿರ್ತೀನಿ ನಾನು ನಿಮ್ಗೆ. ಇನ್ನು ಯಾವುದೇ ಕೆಲಸ ಇದ್ರು ಏನು ಸಂಕೋಚ ಪಡ್ಕೋಬೇಡ್ರಿ. ಅದಕ್ಕೆ ಎಷ್ಟೆಷ್ಟು ಖರ್ಚು ಆಗ್ತದೆ ಅನ್ನೋದು ಸಂಘಕ್ಕೆ ಗೊತ್ತಿರ್ತೈತಿ. ಮುಂದಿನ ಧನ್ಯವಾದಗಳು. ಬಿಡು ಸಾಕು. ಎಟ್ಟು ಮಾತಾಡ್ತೀನಿ, ಮುಗಿತೀನಿ. ಒಟ್ಟ ಮಾತಾಡ. ಜನರೇ, ಇಲ್ಲಿ ನಮ್ಮ ಮುತ್ತಪ್ಪನ ಗೆಲ್ಬೇಕಂದ್ರೆ ನಂದು ಸಪೋರ್ಟ್ ಭಾಳ ಇತ್ತು. ನಾ ಇರ್ಲಿಕ್ಕಂದ್ರೆ ಒಂದು ಓಟಿಂದೂ ಗೆಲ್ತಿದ್ದಿಲ್ಲ. ಭಾಳ ಕಷ್ಟಪಟ್ಟೀನಿ. ಧನ್ಯವಾದಗಳು ಎಲ್ಲ ಚಪಾತಿ ಗ್ರಾಮಸ್ಥರಿಗೆ ಧನ್ಯವಾದ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆನಂದ್ ಚಿಮುಚಂಡಿ ಅವರು ಒಂದೆರಡು ಮಾತುಗಳು. ನಮ್ಮ ಕೃಷ್ಣಪ್ಪನ ಬಹಳ ಕಷ್ಟಪಟ್ಟಿದ್ರು, ಆದ್ರೂ ಗೆದ್ದಿದ್ದಕ್ಕೆ ಬಹಳ ಖುಷಿ ಆಗಿದೆ. ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿತು. ಜೈ ಹಿಂದ್. ಗ್ರಾಮದ ಸದಸ್ಯರಾದ ಹನುಮಂತು ಅವರಿಂದ ಒಂದು ಭಾವಗೀತೆ ಹಾಡ್ತಾನೆ. ಗೀತೆ ಗೆಲ್ತಾನಂತ ನಾನು ಮೊದಲೇ ಹೇಳಿದ್ದೆ, ಕಡಿಮೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಇವತ್ತಿನ ಜಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ದಿನ. ಗಿನ್ನಿಸ್ ರೆಕಾರ್ಡ್ ಸೇರ್ತಿದ್ದು. ದಯವಿಟ್ಟು ಎಲ್ಲರಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನನಗೆ ಎಲ್ಲಿಂದ ಆರಂಭವೋ ಎಲ್ಲಿಂದ ಮುಕ್ತಾಯವೋ ಅನುಬಂಧವೋ ಏನು ಬಣ್ಣ ಆಡ್ಯಾವಲ್ಲ ಹುಡುಗರು ಇಲ್ಲಿ. ನಾವೇ ಆಡ್ದಲ್ಲ ಮೊನ್ನೆ. ಅಂದೇನು ಅಲ್ಲೋ, ಈಗ ಎಲೆಕ್ಷನ್ ಆಯ್ತು ಎಲ್ಲ ಆಯ್ತು. ಮತ್ತೆ ಹೆಂಗೆ ಹಿಂಗೆ ಕೂತ್ರ ಮುತ್ತಣ್ಣ ಪ್ಲಾಟ್ ಕೊಡ್ತೀನಂದ, ನಿನಗೆ ಪಂಚಾಯತಿ ಆಫೀಸ್ ಒಳಗೆ ಕೆಲಸ ಕೊಡ್ತೀನಂದ. ನನಗೂ ನೌಕರಿ ಮಾಡಿಸ್ತೀನಿ. ಈಗ ಅಲ್ಲ, ಅವನ ಭರೋಸೆ ಮೇಲೆ ನಮ್ಮ ಹೆಂಡತಿ ಜೊತೆ ಜಗಳ ಮಾಡೀನಿ. ತವ್ರ ಮನೆ ಹೋಗ್ಯಾಳಕ್ಕೆ. ಮತ್ತೆ ಈಗ ನಾನು ಹೇಳ್ತೀನಿ ತವ್ರ ಮನೆ ಹೋಗ್ಯಾಳ. ಮರ ನಾ 20 ದಿನ ಆಯ್ತು ಮನೆ ಕಡೆ ಹೋಗಿಲ್ಲ. ಇವ್ನು ಗದ್ದಲ್ದಾಗ ನಾ ಮುತ್ತಪ್ಪಣ್ಣ ಓಟ್ ಆಗ್ಯದ ಗೊತ್ತಾಗ್ಯದ. ಅದಕ್ಕೆ ಮನ್ಯಾಗ ಇರ್ಲಕ್ಕೆ ನಡೀರೋ ಸಂಘ ಹೋಗಿ ಕೇಳಮು. ಹಿಂಗಾದ್ರೆ ಹಂಗ ಏನಾರ ನೌಕರಿ ಮಾಡಿಸ್ತಾನ. ಏನು ಕಟ್ಟಿಗೆ ಬರ್ದು ಕೊಟ್ಟಾರ ನಮ್ಮನ್ನ? ಹೌದು. ಮತ್ತೆ ನಮ್ದು ಮುಂದೆ ಮಕ್ಳು ಗಿಕ್ಳು ಆಗೋರು ಇರ್ತಾವ. ಮತ್ತೆ ಹೆಂಗ ಆದ್ರೆ 2 ದಿವಸ ಸುಮ್ ಕುಂದಿರ್ತಾರ. ಅಲ್ಲ, ನಿನ್ ಮಾತು ಕೇಳ್ತಾನ ಮುತ್ತಪ್ಪಣ್ಣ. ಒಟ್ಟು ಸಂಗೇನೆ ಅಂತಾನ. ಅವ ಓಡಾಡಿಲ್ಲ, ಅಷ್ಟು ಓಡಾಡಿನಿ. 15 ದಿನ ಮನೆಗೆ ಹೋಗಿಲ್ಲ. ಒಟ್ಟು ಅವನದೇ ಕೆಲ್ಸಕ್ಕೆ ಓಡಾಡಿ. ಮತ್ತೆ ನಿನ್ ಕೊಡ್ಲಾರ ಯಾರು ಕೊಡ್ತಾನೆ? ಬಾರ ಬೆಲ್ಲ ಶೇಂಗಾ. ಸರಿ ಕುಂದರ್ಲಿ ಅವನು ಸ್ವಲ್ಪ. ಸರಿ ಬಾರ. ಅವ್ನು ನಮ್ಮ ಕಟ್ಟಿ ಕಂಪ್ನಿ. ಏನಾಯ್ತು ಈ ಕಡೆ ಬಂದಿ? ಅರ್ಬಿ ಬರೀ ಹಾಕತ್ತ ನೋಡು. ಮತ್ತು ಮದುವೆ ಸನೇ ಬಂದ. ಅವನು ಚಲೋ ಅರ್ಬಿ ಹಾಕವನೇ. ಮತ್ತೆ ಮುತ್ತಪ್ಪನ ಗದ್ದರ ನನ್ನ ಮದುವೆ ಮಾಡ್ತಾರೆ. ಮತ್ತೆ ಓಟ್ ಬನ್ನಿ. ಅವ್ ಲಾಸ್ಟ್ ದಿನ ಗೆಣಸ್ ಮುತ್ತಪ್ಪನ ಬಜಿ ಅಂದ್ರೆ ಬಾ ಇದು ಮಾಡ್ತಿರ್ಬೇಕು. ಓಟ್ ಯಾರಿಗೆ ಹಾಕ್ಯಪ್ಪ? ಓಟ್ ಯಾರಿಗೆ ಹಾಕಿ? ಶೇಂಗಾ ಬೆಲ್ಲ ಓಟ್ ಯಾರಿಗೆ ಹಾಕಿ? ಬಜಿ ಅಂತ ಆಯ್ತಾ ಮಾಡ್ಸಂತ ಹೇಳಿನಿ. ಯಾವ ಥರ ಹೆಂಗಿರ್ಬೇಕು ಹುಡುಗಿ? ಹೆಂಗಿರ್ಬೇಕು ಹುಡುಗಿ? ಚಲೋ ಚಲೋನೇ ಬಿಡದಣ್ಣ. ಅಣ್ಣ ನಂದು ಮದುವೆ ಮಾಡ್ಸಣ್ಣ. ಇನ್ನೊಂದ್ ಸ್ವಲ್ಪ ದಿನ ತಡಿ. ಅಂಕು ಮಾಮಗ ಒಂದು ಹೆಣ್ಣು ಮಗು ಬರ್ತದ, ಅದಕ್ಕೆ ಮದುವೆ ಆಗಂತ. ಯಾಕಲ್ಲ ತಿಪ್ಪ ಇಲ್ಲ ಮತ್ತೆ ಸುಮ್ಮನೆ ನೀವು ಹಡ್ದು ಕೊಡ್ಲ. ಯಾಕೆ ಕೊಡಂಗಿಲ್ಲ? ನಾ ಹಡ್ದು ಕೊಡ್ತೀನಿ ಸಂಗು. ಹುಡುಗ ತಲೆ ಕೆಡ್ಸಿ ನಾ ಕೊಡ್ತೀನಿ. ಕೊಡ್ತಾನ.
ಅದು ದೊಡ್ಡದಾಗದ್ರ ನಿಂದು ಶೇಂಗಾನು ಇರಂಗಿಲ್ಲ ಬೆಲ್ಲನೂ ಇರಂಗಿಲ್ಲ ಆಮೇಲೆ ಏನು ಮಾಡೋ ನನ್ನ ಮಗಳು ದೊಡ್ಡಕ್ಕಾಗಿದ್ರೆ ನನಗಮಟ ಹೇಳೋದು ಕಿರಿಕಿರಿ ಮಾಡ್ಕೊಂಡು ಕುಂದಿರ್ತಾನೆ ನಮ್ಮ ಅಣ್ಣ ಹಂಗಕ್ಕೆ ಮಾಡತ್ತಿ ಮದ್ವೆ ಮಾಡಸಣ್ಣ. ಏ ಹೋಗಲ್ಲ ಯಾವ ಮಾಡಿಸ್ತಾನೆ ಮದಿ ನಮ್ಮದೇ ಮದುವೆ ಆಗ್ಬೇಕಂದ್ರೆ ಹೈರಾಣ ಆಗಿ ನಾವು ನಿಮ್ಮ ಮದುವೆ ಗೆನಸ್ದವ್ರು ಕೇಳೋ ಗೆನಸ್ದವ್ರಿಗೆ ಅಣ್ಣ ಹಂಗಕ್ಕೆ ಮಾಡತ್ತಿ ಮದ್ವೆ ಮಾಡಸಣ್ಣ. ಏ ಇಲ್ಲ ಮಾಡ ಶೇಂಗಾ ಬೆಲ್ಲ ತಿನ್ನು ಅಣ್ಣ ನಾನು ಮದ್ವೆ ಮಾಡ್ತೀರ ಅಣ್ಣ. ಬಾ ಮಾಡಿ ಸರ್ ಶಾಲೆಗೆ ಏನು ಎಬ್ಸ್ಯಾರ ಇಲ್ಲಿ ಶಾಲೆಗೆ ಏನೈತಿ ಮೊನ್ನೆ ಎಲೆಕ್ಷನ್ ಮಾಡಿದಲ್ಲ ಹುಡುಗರು ಹುಡುಗ್ಯಾರ ನೋಡಲ್ಲ ಶಾಲೆಗೆ ಏನು ಮಾಡೋದು ಕೇಳುಂಬ ಏನು ಮಾಡತ್ತಾರ ನೀ ಶಾಲೆ ಕಲಿತು ಗೊತ್ತಿರಲ್ಲ ಏನು ಏನಂತ ಅಲ್ಲಿ ನೋಡ್ಲಿ ಹುಡುಗರು ಹುಡುಗಿಯರು ಇಟ್ಟದ ಶಾಲೆಗ ಏನು ಮಾಡತ್ತಾರ ಇಲ್ಲಿ ಹಂಗೆ NSS ಕ್ಯಾಪ್ ಬಂದಂಗೆ ಕಾಣ್ತದೆ ಇಲ್ಲಿ ಶಾಲೆಗೆ ಹಂಗಂದ್ರೆ ಅದು ಶಾಲ್ಯಾಗ ಕಳ್ಸಿರ್ತಾರ ಅವ್ರಿಗೆ ಪ್ರೊಜೆಕ್ಟ್ ವರ್ಕ್ ಇರ್ತಾವಲ್ಲ ಶಾಲ್ಯಾಗ ಬೇರೆ ಊರಿಗೆ ಹೋಗಿ ಊರು ಸ್ವಚ್ಛ ಮಾಡಿರೋದು ಕಳ್ಸಿರ್ತಾರ ಅವ್ರಿಗೆ ಚಲೋ ಸುಮ್ಮ 2 ಸಲ ಹಿಂಗೆ ಅಡ್ಡಾಡ್ದಂಗೆ ಮಾಡಿ ಸ್ವಲ್ಪ ನೀಡ್ದಂಗೆ ಮಾಡಿ ನಮಗೆ ನಡೀತದ ಅದು ಮನೆ ತೊಗೊಂಡು ಹೋಗುವಾಗ ಮನೆ ಸಿಗಲ್ಲ ನಮ್ಮ ಗಟ್ಟೆ ಅಷ್ಟೇ ಸುಮ್ಮ ಹಿಂಗೆ ಅಡ್ಡಾಡ್ದಂಗೆ ಮಾಡಿ ಸ್ವಲ್ಪ ಕಡ್ದು ಬಿಡ ಗೊತ್ತದ ಬರ್ರಿ ಮೊದಲು ಪರಿಚಯ ಮಾಡ್ಕೊಂಡು ಬಾ ಪರಿಚಯ ಇರ್ತಾರೆ ನಮಗೆ ಪರಿಚಯ ಇರಲ್ಲ ಅಲ್ಲಿ ರೊಟ್ಟಿ ಅದನ್ನ ನೋಡ್ರಿ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಕೈ ಯಾಕೆ ಕಲ್ತೀರಿ ಸರ್ ನಾವು ಯಾವ ಇದೇ ಊರು ಸರ್ ನಿಮ್ಮ ಕೈ ಕಲ್ತೀರಿ ಸರ್ ಯಾವ ಬ್ಯಾಚ್ ಅದೇ ಬ್ಯಾಚ್ ಸರ್ ಅದು ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಆರ್ಡರ್ಸ್ ಇತ್ತಲ್ಲ ಸರ್ ನಮ್ಮ ಕೈ ಭಾಳ ಹೊಡ್ತಿದ್ರು ಸರ್ ಭಾಳ ಮಂದಿ ಕಲ್ತಿರ್ತಾರ ಸರ್ ಹ್ಯಾಂಗ್ರಿ ನಮ್ಮನೆ ಮಾಡ್ತೀರಾ ಅದೇ ಸರ್ 7th ಬ್ಯಾಚ್ ರೀ ಯಾವ ಅದೇ ಸರ್ 7th ಬ್ಯಾಚ್ ಸರ್ ಈ ಕಡೆ ಬಂದಿರಿ ಸರ್ ಕ್ಯಾಂಪ್ ಹಾಕಿವ್ರಿ NSS ಕ್ಯಾಂಪ್ ಹಾಕಿವ್ರಿ ನಿಮ್ಮ ಊರಲ್ಲಿ ಸಾಕಾರ ಸರ್ ಏನೇ ಬೇಕಾದ್ರೆ ಕೇಳಿ ಸರ್ ನಾವು ಊರನವ್ರು ನಿಮ್ಮ ಊರ ಮಂದಿ ನಿಮ್ಗೆ ಏನೇ ಬೇಕಾದ್ರೆ ನಮ್ ಕೇಳ್ರಿ ಊರಾಗೆಲ್ಲ ಏನೇ ಬೇಕಾದ್ರೆ ಕೇಳಿ ಸರ್ ಹೆಲ್ಪ್ ಮಾಡ್ತೀವಿ ಸರ್ ಈಗ ಏನ್ರ ಹೆಲ್ಪ್ ಮಾಡಮ್ಮ ಸರ್ ಒಂದು ಸ್ವಲ್ಪ ಊಟ ಬರ್ರಿ ಸರ್ ನಾ ಮಾಡ್ತೀವಿ ಸರ್ ಏನೇ ಬೇಕಾದ್ರೆ ಕೇಳಿ ಸರ್ ನನ್ನ ಸರ್ವಿಸ್ನಾಗ ಎಷ್ಟೋ ವಿದ್ಯಾರ್ಥಿಗಳು ನೋಡಿನಿ ಇವ್ರನ್ನ ಯಾವ ಬ್ಯಾಚ್ ಇರ್ಬೋದು ನನಗಂತರೂ ಗೊತ್ತಿಲ್ಲ ಏ ತಮ್ಮ ಅಲ್ಲಿ ರೈಸ್ ಅದನ್ನ ನೋಡು ನೀವು ನಮ್ಮ ಊರಿಗೆ ಬಂದಿರಿ NSS ಕ್ಯಾಂಪ್ ಮಾಡಕ ಮತ್ತೆ ಮತ್ತೆ ಯಾರಿಗೆ ಹಿಂಡಿ ಹಾಕ್ಲಿ ರೊಟ್ಟಿ ಖಾಲಿ ಕೊಡ ರೊಟ್ಟಿ ತಗೊಂಬರ್ರಿ ಬರ್ರಿ ರೊಟ್ಟಿ ಮತ್ತೆ ಯಾರಿಗೆ ಹಿಂಡಿ ಮತ್ತೆ ಯಾರಿಗೆ ಹಿಂಡಿ ಮತ್ತೆ ಯಾರಿಗೆ ನಮ್ಮ ರೊಟ್ಟಿ ಅಲ್ಲಿಂದ ಹುಡುಗರು ರೊಟ್ಟಿ ಲೋಯ್ ಹಿಂಡಿ ತೋರ್ಲಿ ಅನ್ನ ತೋರ್ಲಿ ಮನ್ಯ ಅಯ್ಯೋ ರೊಟ್ಟಿ ತೊಗೊಂಬರ್ರಿ ರೊಟ್ಟಿ ತೊಗೊಂಬರ್ರಿ ಈ ಶಾಲೆಗೆ ಹೋಗಿಲ್ಲ NSS ಕ್ಯಾಂಪ್ ಶಾಲೆಗೆ ಹೋಗಿಲ್ಲ ನಾನು ನೀವು ಹೋಗಿದ್ದಪ್ಪ ನಾ ಹೋಗಿಲ್ಲ ನಮ್ಮ ಹಿರಿಯರು ಮಾತಾಡ್ತಿದ್ರು ಬಾ ತಂಗಿ ಇಲ್ಲ ನಾ ವಿಚಾರ ಮಾಡಿದ್ದೆ ದಿನ ಇನ್ನೊಂದು ಸ್ವಲ್ಪ ಹಾಕ್ಬಿಡ ಪುಂಡಿ ಪಲ್ಯ ಇಷ್ಟ ನನಗೆ ಚಲೋ ಆಯ್ತಲ್ಲ ದಿನ ಹಿಂಗೆ NSS ಕ್ಯಾಂಪ್ ಇದ್ರೆ ಭಾಳ ಚಲೋ ಆಗ್ತದಲ್ಲ ಹೌದು ಮನ್ಯಾಗ ಅಡುಗೆ ಮಾಡೋದು ತಪ್ತದಿಲ್ಲ ಅಣ್ಣ ಮೊಸರು ಅಣ್ಣ ತರ್ತೀನಿ ಅಣ್ಣ ಆದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅದರ ಸಂಯೋಜನೆಯಲ್ಲಿ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬಸವನ ಬಾಗೇವಾಡಿ ಇವೆರಡು ಸಂಯುಕ್ತ ಆಶಯದಲ್ಲಿ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಸಂಕನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಗ್ರಾಮಸ್ಥರಿಗೆ ಪರಿಸರದ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ತಿಳುವಳಿಕೆ ನೀಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಎಲ್ಲ ಸ್ವಯಂ ಸೇವಾ ಶಿಬಿರಾರ್ಥಿಗಳು ಮಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ಕೊಂಡು ನೀವು ನಮ್ಮ ಹಳ್ಳಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ನಮ್ಮ ಹಳ್ಳಿ ಜನರ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಗೆಲ್ಲರೂ ಧನ್ಯವಾದಗಳು. ನಿಮ್ಗೆ ಏನೇ ಬೇಕಾದರೂ ಏನೇ ಕುಂದು ಕೊರತೆ ಬಿದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ 3 ಮಂದಿ ಇದ್ದೇವೆ ಊರಿಗೆ. ನಾವಿಲ್ಲ ಅಂದ್ರೆ ಊರಿಲ್ಲ, ಊರಿಲ್ಲದ್ರೆ ನಾವಿಲ್ಲ. ನಾವು 3 ಮಂದಿ ಇದ್ದೇವೆ. ಏನೇ ಬೇಕಾದರೂ ನಮ್ಗೆ ಹೇಳ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.
ಕರೋಡಪತಿ ಇದ್ರಿ ನೀವು ಏನು ರೋಡಪತಿ ಆಗ್ಬಿಟ್ರಲ್ಲ ಒಮ್ಮೆ ಕನಸು ಮನಸ್ನಾಗ ಅನ್ಕೊಂಡಿದ್ದ ಹಾಕೋದು ಹಾಕಿರಿ ಅಂಗಡಿ ದ್ವಾರದ ಹಾಕೋದಿತ್ತು ನಮ್ಮ ಕೃಷ್ಣಪ್ಪಣ್ಣವರು ಈ ಊರಿನ ಏಳಿಗೆಗೆ ಅಭಿವೃದ್ಧಿಗೆ ಭಾಳ ಶ್ರಮಿಸಿದ್ರು ಆದ್ರೂ ಅವ್ರಿಗೆ ಈ ರೀತಿ ಬರಬಾರ್ದಾಗಿತ್ತು ಅವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನ ಆದ್ರೆ ಈ ರೀತಿ ಕೊಡಬಾರ್ದು ಹಿಂಗೆ ಆಗಬಾರ್ದಾಗಿತ್ತು ಬೇಕಾ ಜೀವನ ಅವ್ರಿಗೆ ಇಂಥದ್ದೆಲ್ಲ ಬೇಕಾ ಹಿಂಗೆ ಆಗಬಾರ್ದು ಪಾಪ ಅವ್ರಿಗೆ ಮುಂದಿನ ಸಲ ಏನದ ರಾತ್ರಿ ಆಗಲ್ಲ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ನಿಮ್ಗೋಸ್ಕರ ಕಾಲೇ ನಾವು ಪ್ರಚಾರ ಮಾಡ್ಯಾವ ನಾವು ಈಗ ತಿನ್ಮಾಡಿಡು ಅಲ್ಲಿ ಮುತ್ತಪ್ಪನ ಅಲ್ಲಿದಲ್ಲೇ ಬಿರಿಯಾನಿ ಹಂಚಿದ ನಿಮಗೆ ನಾ ಸೋತೀನಿ ಸತ್ತೀನಿ ಸೀರೆ ಇಲ್ಲ ಅದ್ರ ಸೀರೆ ಹಂಚಿದ ನೀವೇನು ಒಂದು 100 ಹಂಚಿಲ್ಲ ಆಯ್ತಲ್ಲ ಮರ ನಾನು ಸೋಲ್ಸಿರಿ ನಿಮ್ಮ ಸಮಾಧಾನ ಆಗೈತಿ ಏನ್ ತಲೆ ಕಡ್ಸೋಬಿಟ್ರೆ ಮತ್ತೆ ಹತ್ತಿರದಾಗ ಅದ ಮತ್ತೇನ ಮಾಡ್ಬೋದು ಅವನು ಇನ್ನ ರಿಸಲ್ಟ್ ಬಂದಿದ್ದಿಲ್ಲ ಈ ಕಡೆ ಇದ್ದ ಮಕ್ಕಳೆಲ್ಲ ಆ ಕಡೆ ಹೋಗಿರಿ ಯಾ ನಮ್ಮನಿ ಚೇಂಜ್ ಆದ್ರಿ ನೀವು ಮತ್ತೆ ಕೃಷ್ಣಪ್ಪಣ್ಣರ ಆ ಟೈಮ್ದಾಗ ನಾ ಸತ್ರು ನನ್ ಕೂಡ ಇರಬೇಕು ನಾ ಸೋತ್ರು ನನ್ ಕೂಡ ಇರಬೇಕು ಇನ್ನ ರಿಸಲ್ಟ್ ಬರೋಪುರ್ ಸತ್ತಿಲ್ಲ ಓಡೋಗಿರಿ ಅವ್ನು ಕೂಡ ನಾನಂತರೂ ಸೋತೀನಿ ನಾನು ಕೈ ಬಿಟ್ಟು ಬಿಡ್ರಪ್ಪ ಕೃಷ್ಣಪ್ಪಣ್ಣರ ನೀವು ಬರೇ ಸೋತೀರಿ ಸತ್ತಿಲ್ಲ ಅಂದ್ರೆ ನಾನು ಸಾಯ್ ಹೊಡಿತಾನೆ ಬಿಡಬಾರ್ದು ಮಾಡಿ